ಶತನಮನಗಳು ಪುತ್ರ ಹನುಮ. ನಿಮ್ಮೇಲೆ ನಾವು ಕೋಪಿಸ್ಕೊಂಡಿದ್ದೀವಿ, ನಿಮ್ ಜೊತೆ ಮಾತಾಡೋದಿಲ್ಲ. ನಮಗ್ ತುಂಬಾ ಕೋಪ ಬಂದಿದೆ. ನಮ್ಮೇಲೆ ಕೋಪ ಬಂದಿದ್ರೆ ಮತ್ ಯಾಕೆ ಅಪ್ಕೊಂಡ್ರಿ? ಯಾಕೆಂದ್ರೆ ಭಾವನೆಯಲ್ಲಿ ಮುಳುಗೋಗಿದ್ವಿ, ನಮ್ಮ ಮುದ್ದು ಪುತ್ರ ಅಂತ. ಆದ್ರೆ ನಿಮ್ಮೇಲೆ ನಮಗ್ ತುಂಬಾನೇ ಕೋಪ ಇದೆ. ಮಹಾರಾಜ ದಶರಥರಿಗೆ ಹಾಗೂ ಅಯೋಧ್ಯೆಯ ಮಹಾರಾಣಿಯರಿಗೆ ಸುಮೇರುವಿನ ಮಹಾರಾಣಿ ಅಂಜನಿಯ ಪ್ರಣಾಮಗಳು. 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 ಅಯೋಧ್ಯೆಗೆ ನಿಮಗೆ ಸ್ವಾಗತ. ಕೋಪ ಬಂದಿದೆ ಅಂತ ಅಮ್ಮ ನಮ್ಮ ಹತ್ರ ಸರಿಯಾಗಿ ಮಾತಾಡ್ಲಿಲ್ಲ, ಆದ್ರೆ ಇವ್ರ ಹತ್ರ ನಗ್ನಗ್ತಾ ಮಾತಾಡ್ತಿದ್ದಾರೆ. ದೇವಿ ಅಂಜನಿ, ಬನ್ನಿ ನಾವು ನಿಮ್ಮ ಕೋಣೆಯನ್ನು ತೋರಿಸುತ್ತೇವೆ. ಸ್ವಲ್ಪ ಹೊತ್ತು ವಿಶ್ರಮಿಸಿ. ಬನ್ನಿ ಅಮ್ಮ, ನಾವ್ ನಿಮ್ಮನ್ ಕರ್ಕೊಂಡು ಹೋಗ್ತೀವಿ. ಬನ್ನಿ. ಅಮ್ಮ ನಮ್ಮ ಮೇಲೆ ನಿಜವಾಗ್ಲೂ ಕೋಪ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಈಗ ಅವ್ರ ಕೋಪನ ಕಡಿಮೆ ಮಾಡೋದು ಹೇಗೆ? ಪ್ರಣಾಮಗಳು ಮಾತೆ. ವಿಜಯೀ ಭವ. ಮಹತ್ ಕಾರ್ಯ ಸಾಧನೆಗೆಂದು ಅಯೋಧ್ಯೆಗೆ ತೆರಳಿ ಅದರಲ್ಲಿ ದಿಗ್ವಿಜಯಿಯಾಗಿರುವೆ. ನಿನಗೆ ಶಾಪ ನೀಡಿದ್ದ ಆ ರಘುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬಂದಿರುವೆ ಅಲ್ಲವೇ ಮಾತೆ? ನೀವಿನ್ನು ನಮ್ಮ ಶಾಪದ ಬಗ್ಗೆ ಚಿಂತಿಸಬೇಕಾಗಿಲ್ಲ. ನಿನ್ನ ಮಾತಿನ ಅರ್ಥವೇನು ಪುತ್ರ? ವ್ಯರ್ಥವಾಗಿ ಚಿಂತಿಸಬೇಡಿ. ನಿಮಗಿನ್ನೂ ಅರ್ಥವಾಗಿಲ್ಲವೇ? ಈ ಸೃಷ್ಟಿಯಲ್ಲಿ ನಮ್ಮನ್ನೆದುರಿಸುವಂತಹ ನರನಾಗಲಿ ದೇವತೆಯಾಗಲಿ ಇನ್ನೂ ಹುಟ್ಟಿಲ್ಲವೆಂದು. ಈ ರಾವಣನು ವಿಧಾತನಷ್ಟೇ ಅಲ್ಲ, ಸಾಮಾನ್ಯ ಪರಾಕ್ರಮಿ. ಹಾಗೂ ನನ್ನನ್ನು ವಿಧಾತನೆಂದು ಕರೆಯಲು ಇದ್ದ ಒಂದೇ ಒಂದು ಅಡಚಣೆ, ಇಂದು ಅದು ದೂರವಾಯಿತು. ಅಂದರೆ ಇಂದು ಯುದ್ಧ ಭೂಮಿಗೆ ನನ್ನ ಪೂಜ್ಯ ಪಿತಾಶ್ರೀ ಬಂದಿದ್ದರು. ಪಿತೃಋಣದಿಂದ ನಮ್ಮನ್ನಿಂದು ಮುಕ್ತಿಗೊಳಿಸಿದರು. ಇದೇ ಕಾರಣಕ್ಕೆ ಯುದ್ಧ ಮಾಡದೆ ಬರಿಗೈಯಲ್ಲಿ ಹಿಂದಿರುಗಿದ್ದೇವೆ. ಆದರೂ ದುಃಖವಿಲ್ಲ, ಏಕೆಂದರೆ ಇಂದಿನಿಂದ ಈ ಲಂಕೇಶ ರಾವಣನು ಪೂರ್ಣವಾಗಿ ವಿಧಾತನಾಗಿದ್ದಾನೆ. ವಯಂ ರಕ್ಷಾಮಃ. ಆಜ್ಞೆ ನೀಡಿ ಮಾತೆ. ಇದು ಹೇಗೆ ಸಾಧ್ಯ? ಸ್ವಾಮಿಯು ಕಾರಾಗೃಹದಲ್ಲಿದ್ದರಲ್ಲವೇ? ಮಾರುತಿಯು ಅಯೋಧ್ಯೆಗೆ ಬಂದದ್ದು ನಮ್ಮ ಸೌಭಾಗ್ಯವೇ ಸರಿ. ಒಂದು ವೇಳೆ ಮಾರುತಿ ಬರದಿದ್ದರೆ ಮಾತೃತ್ವದ ಸಂತೋಷ ನಮ್ಮ ಜೀವನದಿಂದ ದೂರವೇ ಉಳಿಯುತ್ತಿತ್ತು. ಇದೇ ಕಾರಣಕ್ಕೆ ನಾವು ಹಾಗೂ ಅಯೋಧ್ಯೆಯ ಸಮಸ್ತ ಪ್ರಜೆಗಳು ಮಾರುತಿಗೆ ಆಭಾರಿಯಾಗಿದ್ದೇವೆ. ಕೇಳಿದ್ರ ಅಮ್ಮ? ಹೇಳಿದ್ವಿ ತಾನೆ ನಾವು ಅಯೋಧ್ಯೆಗೆ ಬರೋದು ಬಹಳ ಅವಶ್ಯಕ ಅಂತ. ರಾಜಮಾತೆ, ದಯವಿಟ್ಟು ನೀವೇ ಹೇಳಿ ನಮ್ಗಿಲ್ಲಿ ಎಷ್ಟು ಕೆಲ್ಸ ಇತ್ತು ಅಂತ. ನೀವು ನಿಮ್ಮ ತಾಯಿಯೊಂದಿಗೆ ಮಾತನಾಡುತ್ತೀರಿ, ನಾವು ಭೋಜನದ ವ್ಯವಸ್ಥೆ ಮಾಡುತ್ತೇವೆ. ಆಗಲಿ ಮಾತೆ, ನಾವಿಬ್ರು ಒಂದೇ ತಟ್ಟೆಲ್ ಭೋಜನ ಮಾಡ್ತೀವಿ. ಬಹಳ
ಭೇಟಿ ಆಗ್ತಿದೀವಿ. ಒಂದೇ ತಟ್ಟೆಲಿ ಭೋಜನ ಮಾಡಿ ತುಂಬಾ ದಿನ ಆಯ್ತು ಅಲ್ವಾ ಅಮ್ಮ? ಅಕ್ಕ, ಭೋಜನದ ಅವಶ್ಯಕತೆ ಇಲ್ಲ. ನಾವು ಭೋಜನ ಮುಗಿಸಿಯೇ ಬಂದಿದ್ದೇವೆ. ಬಹುಶಃ ರಾಮನು ಎಚ್ಚರನಾಗಿದ್ದಾನೆ. ನಾವು ಹೋಗಿ ನೋಡುತ್ತೇವೆ. ಹಾಗೆ ಆಗ್ಲಿ. ನಮ್ಮನ್ನ ಕ್ಷಮಿಸ್ಬಿಡಿ ಅಮ್ಮ. ಯಾವ ಕಾರಣಕ್ಕೆ? ಅಮ್ಮ, ಅದು ನಿಮ್ಗೆ ಗೊತ್ತಿರ್ಬೇಕಲ್ವಾ, ನೀವ್ ಯಾಕೆ ಕೋಪ ಮಾಡ್ಕೊಂಡಿದ್ದೀರಾ ಅಂತ. ಅಮ್ಮ ನಿಮ್ಮನ್ನ ನೋಡ್ಬೇಕು ಅಂತ ನಾವು ಎಷ್ಟು ದಿನಗಳಿಂದ ಕಾಯ್ತಿದ್ವಿ ಗೊತ್ತಾ? ನಿಮ್ಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕಿತ್ತು. ಇದನ್ ತಾನೇ ಹೇಳ್ಬೇಕು ಅಂತಿದ್ರಿ. ನಮ್ಗಿಲ್ಲಿ ತುಂಬಾ ಕಾರ್ಯ ಇತ್ತು, ಅದಕ್ಕೆ ಜ್ಞಾಪಿಸ್ಕೊಳಕ್ ಆಗ್ಲಿಲ್ಲ ಅಂತ. ಅದು ಹಾಗಲ್ಲ ಅಮ್ಮ, ಪ್ರಭುಗಳ ಕಾರ್ಯದಲ್ಲಿ ಸಂಪೂರ್ಣವಾಗಿ ಮಗ್ನರಾಗಿದ್ವಿ. ಆ ಕಾರಣಕ್ಕೆ ಸಂದೇಶ ಕೂಡ ಕಳಿಸ್ಬಿಟ್ರಾ? ಅಮ್ಮ, ನಾವು ಆನಂದವಾಗಿದ್ದೀವಿ, ಸುಮೇರುಗೆ ಬರೋಕಾಗ್ತಿಲ್ಲ ಅಂತ. ಅದನ್ನ ಓದಿ ನಮ್ಮ ಮನ್ಸಿಗೆ ಎಷ್ಟು ಘಾಸಿ ಆಗುತ್ತೆ ಅಂತ ಒಂದು ಸಾರಿ ಕೂಡ ನೀವು ಯೋಚಿಸ್ಲಿಲ್ಲ ಅಲ್ಲ? ಅಮ್ಮ, ನಮ್ಮಿಂದ ತಪ್ಪಾಗಿದೆ ಅಮ್ಮ. ನಮ್ಮಿಂದ ನಿಮ್ಗೆ ನೋವಾಗಿದೆ, ಅದಕ್ಕೆ ನಮ್ಗೆ ಶಿಕ್ಷೆ ನೀಡಿ. ಯಾವ ಶಿಕ್ಷೆ ಆದ್ರೂ ಪರವಾಗಿಲ್ಲ. ಹೌದಾ? ಸರಿ, ಹಾಗಾದ್ರೆ ನೀವು ಇವತ್ತೇ ಸುಮೇರುಗೆ ಹಿಂದಿರುಗಿ ಬನ್ನಿ ಅಂತ ನಾವು ನಿಮ್ಗೆ ಆಜ್ಞೆ ಮಾಡ್ತೀವಿ. ನಾವ್ ಹೇಳ್ದಾಗ ಮಾಡ್ತೀರಾ ನೀವು? ಅಮ್ಮ, ಇದೇನ್ ಹೇಳ್ತಿದ್ದಾರೆ? ಪ್ರಭುಗಳನ್ನ ಬಿಟ್ಟು ನಾವ್ ಹೇಗ್ ಹೋಗೋದು? ಕಾರಾಗೃಹದ ಸೈನಿಕರಲ್ಲಿ ಹುಡುಕಿ ಹುಡುಕಿ. ನಮಗೆ ಸಂದೇಹವಿದೆ. ನೀವು ನೋಡಿದ್ದು ಅವರ ಯೋಗ ಶಕ್ತಿಯ ರೂಪವಿರಬಹುದೆಂದು. ಇಲ್ಲ ರಾಜಮಾತೆ, ಅವರು ನಿಜವಾಗಿಯೂ ಅಯೋಧ್ಯೆಗೆ ಬಂದಿದ್ದರು. ಅವರು ನಿಮ್ಮ ಮೇಲೆ ಮತ್ತು ವಿಧಾತರ ಮೇಲೂ ಕೋಪಗೊಂಡಿದ್ದರು. ಸುಬಾಹು, ಹೊತ್ತಿಸು ಬೆಂಕಿ. ಆಗಲಿ. ಅಲ್ಲಿ ಯಾರೂ ಇಲ್ಲ ರಾಜಮಾತೆ. ಅವರು ಇಲ್ಲಿಂದ ತಪ್ಪಿಸಿಕೊಳ್ಳಲು ಹೇಗೆ ಸಾಧ್ಯ? ರಾಜಮಾತೆ, ಇದೇನಿದು? ಇದು ಇದೇನು ಮಾಯಾಜಾಲವೇ? ಇದು ಮಾಯೆಯಲ್ಲ, ಮಹಾದೇವನ ಭಸ್ಮ. ಮಹಾದೇವನ ಭಸ್ಮ ಅಂದರೆ ಇದು ಮಹಾದೇವನ ಪಾದದ ಗುರುತು. ನಿಜಕ್ಕೂ ಇದು ಅಸಂಭವ. ಮಹಾದೇವ ಇಲ್ಲಿಗೆ ಬಂದಿದ್ದರೆ ರಾಜಮಾತೆ. ಬನ್ನಿ ಸೋದರ.
ಜಾಗದಲ್ಲಿ ಸಿಕ್ಕಾಕೊಂಡಿದೀವಿ ಪ್ರಭು. ಅಮ್ಮ ನಮ್ಗೆ ಆಜ್ಞೆ ಮಾಡಿದರೆ ಅವ್ರ ಜೊತೆ ನಾವು ಸುಮೇರುಗ್ ಹೋಗ್ಬೇಕಂತೆ. ಇಲ್ದಿದ್ರೆ ಅವ್ರು ನಮ್ಮನ್ನ ಕ್ಷಮಿಸಲ್ವಂತೆ. ನಾವು ಅಮ್ಮನ್ ಮನ್ಸಿಗೆ ನೋವು ಮಾಡೋದಿಲ್ಲ. ಹಾಗಂತ ನಿಮ್ಮನ್ ಬಿಟ್ಟು ಹೋಗೋಕ್ಕೂ ನಮಗಿಷ್ಟ ಇಲ್ಲ. ಏನ್ ಮಾಡ್ಲಿ ಪ್ರಭು, ಏನ್ ಮಾಡ್ಲಿ? ನಿಮ್ಮನ್ನ ಪಡೆಯೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿದೀವಿ. ನಿಮ್ಮನ್ನ ಬಿಟ್ಟು ನಾವು ಹೇಗ್ ಹೋಗೋದು? ನಿಮ್ಮನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸದಾ ಕಾಲ ನಿಮ್ಮ ಸೇವೆ ಮಾಡ್ಬೇಕು ಅನ್ನೋ ಆಸೆನೂ ಇತ್ತು. ಇಲ್ಲ ಪ್ರಭು, ಇದು ಸಾಧ್ಯ ಇಲ್ಲ. ನಾವ್ ಈಗ್ಲೇ ಹೋಗಿ ಅಮ್ಮಂಗ್ ಹೇಳ್ತೀವಿ ನಾವು ಅವ್ರ ಜೊತೆ ಸುಮೇರುಗೆ ಬರ್ತಾ ಇಲ್ಲ ಅಂತ. ಹನುಮ, ಪ್ರಣಾಮಗಳು ಪ್ರಭು. ಭಕ್ತಿಯ ಸಲುವಾಗಿ ಮಾತೃ ಹೃದಯವನ್ನು ನೋಯಿಸುವುದು ಉಚಿತವೇ? ಹನುಮ, ಮಾತೆಯ ಆಜ್ಞೆಯನ್ನು ಉಲ್ಲಂಘಿಸುವುದು ಸರಿ ಎನಿಸುವುದೇ? ಸರಿಯಲ್ಲ ಪ್ರಭು. ಆದ್ರೆ ನಮ್ಗೀಗ ಬೇರೆ ದಾರಿನೇ ಇಲ್ಲ. ಈ ಭುವಿಯಲ್ಲಿ ಮಾತೆಯ ಸ್ಥಾನ ಎಲ್ಲಕ್ಕಿಂತ ದೊಡ್ಡದು ಹನುಮ. ನಾವು ಅಮ್ಮನ ಆದೇಶಕ್ಕೆ ಬಹಳ ಮಹತ್ವ ಕೊಡ್ತೀವಿ ಪ್ರಭು. ಆದ್ರೆ ನಾವ್ ನಿಮ್ಮನ್ನ ನೋಡ್ದೆ ಎಷ್ಟು ದಿನ ಅಂತ ದೂರ ಇರೋದು? ನಾವು ಸುಮೇರುವಿನಲ್ಲಿ ಮತ್ತೆ ನೀವು ಅಯೋಧ್ಯೆಯಲ್ಲಿ. ನಾವು ಹೇಗ್ ಭೇಟಿಯಾಗೋದು ಪ್ರಭು? ಇದುವರೆಗೂ ಭೇಟಿ ಮಾಡುತ್ತಿದ್ದ ರೀತಿಯಲ್ಲೇ. ಅಂದರೆ ಹನುಮ, ನೀವಲ್ಲದೆ ನಮ್ಮನ್ನು ಈ ರೂಪದಲ್ಲಿ ಮತ್ತಿನ್ಯಾರಾದರೂ ಕಂಡಿದ್ದಾರೆಯೇ? ಎಲ್ಲರ ದೃಷ್ಟಿಯಲ್ಲೂ ನೀವಿನ್ನು ಮಗು. ಹನುಮ, ನೀವಲ್ಲದೆ ನಮ್ಮ ಈ ಬಾಲರೂಪವನ್ನು ಮತ್ಯಾರೂ ಕಾಣಲು ಸಾಧ್ಯವಿಲ್ಲ. ಏಕೆಂದರೆ ನಮ್ಮನ್ನೀ ರೂಪದಲ್ಲಿ ಕಲ್ಪಿಸಿಕೊಂಡವರು ನೀವೇ ಅಲ್ಲವೇ? ನಿಮ್ಮ ಅಂತರಂಗದಲ್ಲಿ ನಮ್ಮ ಈ ರೂಪ ಶಾಶ್ವತವಾಗಿರುತ್ತದೆ. ನಿಮ್ಮ ಮಾತು ನಮ್ಗೀಗ್ಲೂ ಅರ್ಥ ಆಗ್ತಿಲ್ಲ ಪ್ರಭು. ಹನುಮ, ನಮ್ಮನ್ನು ಕೇವಲ ಹೊರಗಣ್ಣಿನಿಂದ ನೋಡಬೇಡಿ. ಬದಲಿಗೆ ಒಳಗಣ್ಣನ್ನು ತೆರೆದು ನೋಡಿ. ಏಕೆಂದರೆ ನಮ್ಮ ಸ್ಥಾನವಿರುವುದು ಅಲ್ಲೇ ಮಾರುತಿ. ಜೈ ಶ್ರೀರಾಮ. ಈಗ ನಮ್ಗೆ ಎಲ್ಲ ಅರ್ಥ ಆಯ್ತು ಪ್ರಭು. ನಾವೆಲ್ಲೇ ಇದ್ರು ನಿಮ್ಮನ್ನ ನೋಡ್ಬೇಕು ಅನ್ನಿಸ್ದಾಗ ನಮ್ಮ ಹೃದಯದಲ್ಲೇ ನಿಮ್ಮನ್ನ ನೋಡ್ತೀವಿ ಪ್ರಭು. ಹೇಗೆ ನೀವು ಪೂರ್ತಿ ಸೃಷ್ಟಿಯ ಕಣಕಣದಲ್ಲೂ ಇದ್ದೀರೋ ಹಾಗೆ ಈ ಮಾರುತಿಯೊಳಗೂ ಇದ್ದೀರಾ. ಜೈ ಶ್ರೀರಾಮ. ನಾವು ಕೋಪದಲ್ಲೇನೋ ಮಾರುತಿಗೆ ಹೇಳ್ಬಿಟ್ವಿ ನಮ್ಮ ಜೊತೆ ಸುಮೇರುಗೆ ಹಿಂದಿರುಗಿ ಬನ್ನಿ ಅಂತ. ಆದ್ರೆ ಅವ್ರು ಹಿಂದಿರುಗಿ ಬರೋಂಥ ಮನಸ್ಸು ಇದೆಯೋ ಇಲ್ವೋ ಏನೋ ಗೊತ್ತಾಗ್ತಿಲ್ಲ. ನಮ್ಮ ಮಾತಿನ ಕೇಳಿ ಅವರು ದುಃಖಿತರಾಗ್ಬಿಟ್ಟಿದ್ರು. ನಿಮ್ಮೆಲ್ಲರ ಜೊತೆ ಮಾನಸಿಕವಾಗಿ ಸಂಬಂಧ ಬೆಳೆದುಬಿಟ್ಟಿದೆ. ವಿಶೇಷವಾಗಿ ರಾಮನೊಂದಿಗೆ ಬಹುಶಃ ಅವರಿಬ್ಬರ ನಡುವೆ ನಿಕಟವಾದ ಆತ್ಮ ಸಂಬಂಧವಿದೆ ಎನಿಸುತ್ತದೆ. ಮಾರುತಿಯನ್ನು ಬಿಟ್ಟು ರಾಮನೂ ಇರಲಾರ. ರಾಮನು ಅಳುವಾಗ ಮಾರುತಿಯು ಬಳಿಗೆ ಬಂದರೆ ಅಳುವುದನ್ನೇ ನಿಲ್ಲಿಸುತ್ತಾನೆ, ಹಾಗೂ ಕಿಲಕಿಲನೆ ನಗುತ್ತಾನೆ. ಇಂತಹ
ಬಾಂಧವ್ಯವನ್ನು ನಾನು ಹಿಂದೆಂದೂ ನೋಡಿರಲಿಲ್ಲ. ಇಂಥ ಸ್ಥಿತಿನಲ್ಲಿ ಅವರಿಬ್ಬರನ್ನು ಬೇರೆ ಮಾಡೋದು ಸರಿ ಹೋಗಲ್ಲ ಅಂತ ಅನ್ನಿಸ್ತಾ ಇದೆ. ಆದರೆ ಈಗದು ಅನಿವಾರ್ಯ. ನಮಗೆ ಅರ್ಥವಾಗುತ್ತದೆ. ಇವತ್ತಿನವರೆಗೂ ಮಾರುತಿಗೆ ನಾವು ಯಾವ ಕಾರ್ಯವನ್ನು ಮಾಡು ಅಂತ ಹೇಳಲಿಲ್ಲ. ಹೇ ಪ್ರಭು, ಅದ್ಭುತವಾದ ಲೀಲೆ ನಿಂದು. ಸಮಸ್ಯೆಗೆ ಪರಿಹಾರ ಸಿಗ್ಬಿಡ್ತು ಅಮ್ಮ. ನಾವು ನಿಮ್ಮಿಂದ ದೂರ ಆಗೋ ಪ್ರಸಂಗ ಇಲ್ಲ, ಹಾಗೇನೆ ಶ್ರೀರಾಮ ನಮ್ಮಿಂದ ದೂರ ಇರೋದಿಲ್ಲ. ಆದರೆ ಇದು ಸಾಧ್ಯವೇ? ಅದು ಹೇಗೆ ಅಂದ್ರೆ ಪ್ರಭು ಶ್ರೀರಾಮ ನಮ್ ಜೊತೆ ಸುಮೇರುಗ್ ಬರ್ತಾರೆ. ಮಾರುತಿ, ರಾಮ ಇನ್ನು ನವಜಾತ ಶಿಶು, ತನ್ನ ತಾಯಿನ ಬಿಟ್ಟು ಇರೋಕ್ಕಾಗಲ್ಲ ಕಂದ. ಹಾಗಿದ್ದಾಗ ನಿಮ್ ಜೊತೆ ಸುಮೇರುಗ್ ಬರೋಕ್ ಹೇಗ್ ಸಾಧ್ಯ? ನಮ್ಮ ಪ್ರಭುವನ್ನ ನಾವು ಹೃದಯದಲ್ಲೇ ಇಟ್ಕೊಂಡಿದೀವಿ. ಅವರು ಸದಾ ನಮ್ ಜೊತೆಗೆ ಇರ್ತಾರೆ. ಏನು ಹೇಳುತ್ತಿದೆ ನಿಮ್ಮ ಲೆಕ್ಕಾಚಾರ, ಮಹಾಪಂಡಿತ ರಾವಣ? ಈ ಸಮಯ ರಾವಣರಿಗೆ ಬಹಳ ಮಹತ್ವಪೂರ್ಣವಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಲಂಕಾಧಿಪತಿ ರಾವಣ ಪೂರ್ಣ ಪ್ರಮಾಣದಲ್ಲಿ ವಿಧಾತ. ಬದೇಹಮಿತ್ರಂ ಸ್ಕಂದೇನ್ ಜಾವತ್ಕಾಲ ವಿಪ್ರಯಂ ಅಥೈವ ಮಾಗತೆ ಕಾಲೇ ಬಿಂದಯಾತ್ ಘಟಮಿವಾಶಮೂಡಿ. ಅರ್ಥಾತ್ ನಮ್ಮ ಸಮಯ ಕೆಟ್ಟಾಗ ಶತ್ರುವನ್ನು ನಮ್ಮ ತಲೆಯ ಮೇಲಿಟ್ಟು ಮೆರೆಸಬೇಕು. ಆದರೆ ಉತ್ತಮ ಸಮಯದಲ್ಲಿ ಅದೇ ಶತ್ರುವನ್ನು ಲವಲೇಶವು ಸಂಶಯ ಬಾರದಂತೆ ಸಂಪೂರ್ಣವಾಗಿ ನಿರ್ನಾಮ ಮಾಡಿಬಿಡಬೇಕು. ಈ ಸಮಯ ನಮಗೆ ಉತ್ತಮವಾಗಿದೆ. ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ವಿಜಯ ಯಾತ್ರೆ ನಿಲ್ಲಕೂಡದು. ಒಂದು ವೇಳೆ ಅಶುಭ ಸಂದೇಶ ಬಂದರೂ ನೀವು ಚಿಂತಿಸುವ ಅಗತ್ಯವಿಲ್ಲ. ಏಕೆಂದರೆ ಅದರ ಹಿಂದೆ ಒಳ್ಳೆಯ ಉದ್ದೇಶವಿರಬಹುದು. ಲಂಕೇಶ, ಲಂಕೇಶ! ಲಂಕೇಶ! ಯಾವ ಶುಭ ಸಮಾಚಾರ ತಂದಿದ್ದೀರಿ ಮಾತೆ? ಕೇವಲ ಸಮಾಚಾರ ಮಾತ್ರವಲ್ಲ, ಪ್ರಶ್ನೆಗೆ ಉತ್ತರವನ್ನು ತಂದಿದ್ದೇನೆ. ನೋಡಲ್ಲಿ,